ಈಗಷ್ಟೇ ಹೇಳ್ತಾ ಇದ್ದೀವಿ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ಪರಿಪ್ರಮಾಣದಲ್ಲಿ ಮಳೆಯಾಗಿದೆ ಅಂತ. ಸೊ ಹಲವು ಕಡೆಗಳಲ್ಲಿ ಬೈಕ್ ಕೊಚ್ಚಿ ಹೋಗ್ತಾ ಇದ್ದಿದ್ದು ಕೂಡ ಕಂಡು ಬರ್ತಾ ಇತ್ತು. ಅದೇ ರೀತಿ ಕೊಚ್ಚಿ ಹೋಗ್ತಾ ಇದ್ದ ಬೈಕನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಒಬ್ಬ ಸವಾರ ಹರಸಾಹಸ ಪಡ್ತಾ ಇರುವ ವಿಡಿಯೋ ಈಗ ಬಹಳ ವೈರಲ್ ಆಗ್ತಾ ಇದೆ. ರಭಸವಾಗಿ ಹರಿತಾ ಇದ್ದ ಮಳೆ ನೀರಿಗೆ ಬೈಕ್ ಕೊಚ್ಚಿ ಹೋಗ್ತಾ ಇತ್ತು. ಇದನ್ನ ಹಿಡಿಯೋದಕ್ಕೆ ಮೊಣಕಾಲುದ್ದ ನೀರಲ್ಲಿ ವ್ಯಕ್ತಿ ಹರಸಾಹಸ ಪಟ್ಟಿರೋದಕ್ಕೆ ಲಕ್ಷಾಂತರ ರೂಪಾಯಿ ಮೌಲ್ಯ ಇರುತ್ತೆ. ವ್ಯಕ್ತಿ ಹರಸಾಹಸ ಪಡುವಂತಹ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮಳೆಗೆ ಸಂಬಂಧಪಟ್ಟಂತಹ ಅನಾಹುತ ನೋಡಿ, ಪಾಪ ಪ್ರಯತ್ನ ಪಡ್ತಾ ಇದ್ದಾರೆ. ಆಮೇಲೆ ನೀರಿನ ಫೋರ್ಸು ಹೆಂಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಾ. ಈ ವ್ಯಕ್ತಿ ಒಬ್ಬರೇ ಕಷ್ಟಪಡ್ತಾ ಇದ್ದದನ್ನು ನೋಡೋದಕ್ಕಾಗದೆ ಉಳಿದ ಇಬ್ಬರು ಕೂಡ ಬಂದರು. ಬಟ್ ಫೋರ್ಸ್ ಇದ್ದಿದ್ದರಿಂದ ಟೈರ್ ಜಾರ್ತಾ ಇತ್ತು, ಬ್ಯಾಲೆನ್ಸ್ ತಪ್ತಾ ಇತ್ತು. ಮೂರೂ ಜನ ಸೇರ್ಕೊಂಡು ಕಡೆಗೆ ಅದನ್ನು ಒಂದು ಕಡೆಗೆ ಸುರಕ್ಷಿತ ಜಾಗಕ್ಕೆ ತರುವಲ್ಲಿ ಯಶಸ್ವಿಯಾದರು. ಇನ್ನು ಕೋಲಾರ ಜಿಲ್ಲೆಗೆ ಬರೋದಾದರೆ ಕೋಲಾರ ಜಿಲ್ಲೆಯಲ್ಲೂ ಕೂಡ ಮಳೆರಾಯನ ಆರ್ಭಟ ಜೋರಾಗಿದೆ. ಹಾಗಾಗಿ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಈ ಜೋರು ಮಳೆಗೆ ಹಲವೆಡೆ ಧರೆಗುರುಳಿವೆ ಮರಗಳು. ಸೇಟ್ ಕಾಂಪೌಂಡ್ ಮತ್ತು ಗಂಗಮ್ಮನಪಾಳ್ಯ ಬಡಾವಣೆ ಜಲಾವೃತವಾಗಿದೆ. ಇದು ಬಂಗಾರಪೇಟೆ ಪಟ್ಟಣ ನಾವು ಹೇಳ್ತಾ ಇರೋದು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದಲ್ಲಿ ತಗ್ಗು ಪ್ರದೇಶಕ್ಕೆಲ್ಲ ನೀರು ನುಗ್ಗಿ ರಾತ್ರಿಯೆಲ್ಲ ಜನ ಜಾಗರಣೆ ಮಾಡಿದ್ದಾರೆ. ರಾತ್ರಿ ವಿಪರೀತ ಮಳೆ ಆಗಿದೆ. ಇನ್ಫ್ಯಾಕ್ಟ್ ಅದರ ಪರಿಣಾಮ ಇವತ್ತು ಬೆಳಗ್ಗೆ ಎದ್ದು ಕೂಡಲೇ ಕಾಣಿಸ್ತಾ ಇತ್ತು. ತಗ್ಗು ಪ್ರದೇಶದ ಬಡಾವಣೆಗಳಿಗೆಲ್ಲ ನೀರು ನುಗ್ಗಿ ಒಂದೊಂದು ಮನೆಯಲ್ಲಿ 2 ಅಡಿ 3 ಅಡಿ ನೀರು ನಿಂತಿದೆ. ಕೋಲಾರ ಜಿಲ್ಲೆಯಲ್ಲಿ ಆಗಿರುವಂತಹ ಮಳೆಯ ಪರಿಣಾಮವನ್ನು ತಾವೀಗ ಗಮನಿಸ್ತಾ ಇದ್ದೀವಿ. ಕೋಲಾರ ಜಿಲ್ಲೆಯಲ್ಲಿ ಮಳೆರಾಯನ ಆರ್ಭಟ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದಾರೆ. ಸಾಮಾನ್ಯ ನಿಮಗೆ ಕರಾವಳಿ ಜಿಲ್ಲೆಗಳು, ಮಲೆನಾಡು ಅಲ್ಲೆಲ್ಲ ಓಕೆ, ಬಟ್ ಕೋಲಾರದಲ್ಲೆಲ್ಲ ಮಳೆ ಕಡಿಮೆ ಹಂಗೆ ನೋಡೋಕೆ ಹೋದರೆ. ಬಟ್ ಈ ಸರ್ತಿ ಕೋಲಾರದಲ್ಲೂ ಭಾರಿ ಮಳೆ ಆಗಿದೆ. ಬಯಲು ಪ್ರದೇಶಗಳು ಅಂತ ನಾವೇನು ಕರಿತೀವಿ, ಬಯಲು ಪ್ರದೇಶಗಳಲ್ಲೂ ಕೂಡ ಒಳ್ಳೆ ಮಳೆ ಆಗ್ತಾ ಇರ್ತಕ್ಕಂಥದ್ದು. ಜೂನಲ್ಲೇ ನಿಮಗೆ ಅರ್ಲಿಯರ್ ಆಗಿ ಮಾನ್ಸೂನ್ ಎಂಟ್ರಿ ಆಯಿತು. ಅದಾದಮೇಲೆ ಈ ಸರ್ತಿ ಸ್ಟಾಪ್ ಆಗಿ ಬಿಡ್ತಿ ಕೊಟ್ಟೇ ಇಲ್ಲ ಮಳೆ. ಆಗಸ್ಟ್ ತಿಂಗಳಿಗೆ ನಾವು ಬಂದರೂ ಕೂಡ ಈಗಲೂ ಕೂಡ ಮುಂಗಾರಿನ ಆರ್ಭಟ ಜೋರಾಗಿದೆ.